ಮನೆ ಸೇರಿರೋ ಕಾರಣ ಆದ್ರೂ ಏನು ಇವಳನ್ನ ನೋಡ್ದಾಗ್ಲೆಲ್ಲ ನನ್ನ ನಾಗಶಕ್ತಿಗಳು ಜಾಗೃತ ಆಗ್ತಿದ್ಯಲ್ಲ, ಯಾಕಿರಬಹುದು? ಅಜ್ಜಿ, ಅಮೃತ ನೋಡಿ, ನೀವಿಬ್ಬರು ಎಷ್ಟು ಸುಸ್ತಾಗಿದ್ದೀರಾ. ನೆಮ್ಮದಿಯಾಗಿ ಹೊಟ್ಟೆ ತುಂಬ ಊಟ ಮಾಡಬೇಕು. ಹ್ಞೂ ಮತ್ತೆ ಡೈನಿಂಗ್ ಟೇಬಲ್ ನೋಡ್ತಾ ಇದ್ರೆ ಏನೋ ಮನೆಯಲ್ಲಿ ಭಾರಿ ಸಂಭ್ರಮನ ಇದ್ದಾಗಿದೆ. ಏ, ಮಗ ಸೊಸೆ ಸಂತೋಷವಾಗಿರೋದಕ್ಕಿಂತ ಸಂಭ್ರಮ ಬೇಕೇನೋ? ಊಟ ಮಾಡು. ಮಿನಿ, ಬಾಮ್ಮ ಬಡ್ಸು. ವಾವ್, ಸೂಪರ್ ಆಗಿದೆ. ಅಮೃತ ಅವರೇ, ತಿನ್ರಿ, ಯಾಕೆ ಸುಮ್ಮನೆ ಕೂತ್ಬಿಟ್ರಿ? ಆರೋಗುತ್ತೆ. ಇದೇನಿದು, ಎಲ್ರೂ ತಟ್ಟೆಲ್ಲೂ ಊಟ ಒಂಥರ ಇದ್ರೆ ನನ್ನ ತಟ್ಟೆಲ್ಲಿ ಮಾತ್ರ ಕೊಳತು ವಾಸನೆ ಬರ್ತಾ ಇದೆಯಲ್ಲ? ನನಗೆ ಮಾತ್ರ ಈ ಅನುಭವ ಆಗ್ತಾ ಇದೆ, ಯಾಕೆ? ಏನ್ರಿ ಮಿನಿಯವರ, ನಿಮ್ಮ ಕೈ ರುಚಿ ಸಾಕ್ಷಾತ್ ದೇವತೆ ಮಾಡೋ ಅಡುಗೆ ಇದ್ದಾಗಿದೆ. ಹೋಗ್ಲಿಕ್ಕೆ ಸಾಕು. ಇವತ್ತು ಅಡುಗೆ ಮಾಡಿರೋದು ನಾನಲ್ಲ, ಹೇಮಾ ಆಂಟಿ. ಏನಪ್ಪ, ಒಂದ್ 4 ದಿನ ಹೊರಗೆ ಹೋಗಿ ಊಟ ಮಾಡ್ಕೊಂಡ್ ಬಂದಿದ್ದಕ್ಕೆ ಅಮ್ಮನ ಕೈ ರುಚಿನೇ ಮರ್ತು ಹೋಯ್ತಾ ನಿಂಗೆ? ಊಟ ಮಾಡ. ಅಮೃತ ಅವರೇ, ಯಾಕೆ ಸುಮ್ಮನೆ ಕೂತ್ಬಿಟ್ರಿ? ಊಟ ಮಾಡಿ. ತಗೊಳ್ಳಿ. ಯಾಕೆ ಅಮೃತ ಅವರೇ ಊಟ ಮಾಡ್ತಾ ಇಲ್ಲ? ಹಾಗೆಲ್ಲ ಊಟ ಮಾಡದೇ ಇದ್ರೆ ಸಂಕಟ ಆಗುತ್ತೆ ಹೊಟ್ಟೆಯಲ್ಲಿ. ಊಟ ಮಾಡಿ. ಯಾಕಮ್ಮ ಅಮೃತ ಹಾಗೆ ಕೂತ್ಬಿಟ್ಟೆ? ಎಷ್ಟು ರುಚಿಯಾಗಿದೆ, ಊಟ ಮಾಡು. ನಿನ್ಗೆ ಇಷ್ಟವಾಗಿರೋ ಸಂಡಿಗೆ ಹುಳಿ ಮಾಡಿದ್ದೀನಿ, ತಿನ್ನು. ಅದು ಅತ್ತೆ, ಅದೇನು ಅಂದ್ರೆ ನೋಡು, ಅದು ಇದು ಏನು ಬೇಡ, ಮೊದಲು ಊಟ ಮಾಡು. ಅನ್ನನ ಕಾಯಿಸ್ಬಾರ್ದು. ಹೊಟ್ಟೆಗೆ ಮೋಸ ಮಾಡಿದ್ರೆ ದೇವ್ರಿಗೆ ಮೋಸ ಮಾಡ್ದಾಗೆ, ಗೊತ್ತಾ? ಊಟ ಮಾಡು. ಓಹೋ, ನಾನು ತಿನ್ನಿಸ್ಲಿ ಅಂತ ಕಾಯ್ತಾ ಇದ್ದೀರಾ? ಒಂದು ನಿಮಿಷ ಇಲ್ಲಿ ಮಾಡಿ. ಅದೆಲ್ಲ ಏನು ಬೇಡ, ನಾನೇ ತಿಂತೀನಿ. ತಿನ್ನಪ್ಪ. ಹಲೋ ಅರ್ಜುನ್. ಹಾಪ, ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ಕಣೋ. ಒಂದು ತುಂಬ ಇಂಪಾರ್ಟೆಂಟ್ ಫೈಲ್ನ ಮನೆಯಲ್ಲೇ ಬಿಟ್ಟು ಬಂದೆ. ಕ್ಲೈಂಟ್ ಬೇರೆ ಬಂದು ಕಾಯ್ತಾ ಇದ್ದಾರೆ. ಕರ್ಣ ಕೂಡ ಫ್ರೀ ಇಲ್ಲ, ಇಲ್ಲಾಂದರೆ ಅವನ ಕಡೆಯಿಂದನೇ ತರಿಸ್ಕೊಳ್ತಾ ಇದ್ದೆ. ಅಲ್ಲ, ನನಗೆ ಗೊತ್ತು ನೀನು ಜರ್ನಿ ಮಾಡಿ ಸುಸ್ತಾಗಿರ್ತೀಯ, ಆದರೂ ತುಂಬ ಇಂಪಾರ್ಟೆಂಟ್ ಡೀಲ್ ಕಣ ಇದು. ರಿಕ್ವೆಸ್ಟ್ ಅಂದ್ಕೋ ಪ್ಲೀಸ್, ತಂದು ಕೊಡ್ತೀಯಾ? ಹಾಂ,
ಏನಪ್ಪ ನೀನು ರಿಕ್ವೆಸ್ಟ್ ಅಂತೆಲ್ಲ ಹೇಳ್ಕೊಂಡು ನೀನು ಆರ್ಡರ್ ಮಾಡಬೇಕು. ಸರಿ, ಈಗಲೇ ಬರ್ತೀನಿ. ಓಕೆನಾ? ಓಕೆ, ಹುಷಾರು. ಹಾಂ, ಬೇಗ ಬಾ. ಸರಿ ಅಪ್ಪ. ಅಮ್ಮ, ಅಪ್ಪಂಗೆಲ್ಲ ಫೈಲ್ ಬೇಕಂತೆ, ನಾನು ಕೊಟ್ಬಿಟ್ಟು ಬರ್ತೀನಿ. ಊಟ ಮುಗಿಸೋಗು. ಇಲ್ಲ ಅಜ್ಜಿ, ಅರ್ಜೆಂಟ್ ಇದೆ ಅಂತೆ, ನಾನು ಬಂದು ತಿಂತೀನಿ. ಅರ್ಜುನ್, ಏನಿವ್ನು? ನಾನು ಆಮೇಲೆ ಊಟ ಮಾಡ್ತೀನಿ. ನೀವ್ ಯಾಕೆಂದ್ರಿ? ಅವ್ರವ್ರ ಹೊಟ್ಟೆ ಅವ್ರವ್ರದ್ದು, ನಿಮ್ ಪಾಡಿಗೆ ನೀವು ಊಟ ಮಾಡಿ. ಇಲ್ಲ, ಅವೆಲ್ಲ ಸರಿ ಹೋಗಲ್ಲ. ಹೇಳಿದ್ನಲ್ಲ, ಆಮೇಲೆ ಅವ್ರ ಜೊತೆ ಒಟ್ಟಿಗೆ ಊಟ ಮಾಡ್ತೀನಿ. ಮಿನಿ, ನಮ್ಮ ಅಮೃತ ಸ್ವಲ್ಪ ಹಾಗೇಮಾ. ಗಂಡನ್ ಬಿಟ್ಟು ಹೆಂಡತಿ ಬಿಟ್ಟು ಗಂಡ ಯಾವತ್ತೂ ಊಟ ಮಾಡಲ್ಲ. ಅವರಿಬ್ರು ಏನೋ ಮಾಡ್ಕೋತಾರೆ. ನೀನು ಬೇಜಾರು ಮಾಡ್ಕೋಬೇಡ. ಬಾ, ಊಟ ಮಾಡಿ ಬಾ. ಸರಿ ಆಂಟಿ. ಏನು ನೀನು ಅರ್ಧ ಊಟ ಬಿಟ್ಟೆದ್ದು ಹೋಗ್ತಿದ್ಯಲ್ಲ? ಒಂದು 5-10 ನಿಮಿಷ ಲೇಟ್ ಆಗಿದ್ರೆ ತಲೆ ಬಿದ್ದೋಗದ? ಅಜ್ಜಿ, ಅಲ್ಲಿ ಅಪ್ಪ ಟೆನ್ಷನ್ ಆಗಿದ್ದಾರೆ. ನಾನು ಹೀಗೆ ಹಾಗೆ ಬಂದ್ಬಿಡ್ತೀನಿ, ಸರಿನಾ? ಬಿಳಿಯವ್ರೆ, ಒಡೆ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ನಾನು ಹೋಗಿ ಬರೋ ಅಷ್ಟರಲ್ಲಿ ಮತ್ತೆ ಮಾಡಿರ್ತೀರಾ? ಶೋರ್ ಅರ್ಜುನ್, ನೀವು ಕೇಳೋದೆಚ್ಚೋ, ನಾನು ಮಾಡ್ಕೊಡೋದೆಚ್ಚೋ. ಹೋಗ್ಬನ್ನಿ. ಥ್ಯಾಂಕ್ಸ್ ಅಮ್ಮ, ಬರ್ತೀನಿ. ಅಜ್ಜಿ, ಬರ್ತೀನಿ. ಅರ್ಜುನ್ ಅವರೇ, ಬೇಗ ಬಂದ್ಬಿಡಿ ಅರ್ಜುನ್ ಅವರೇ. ಎಸ್ ಮೇಡಮ್, ಬಿರುಗಾಳಿ ಸ್ಪೀಡಾಗಿ ವಾಪಸ್ ಬರ್ತೀನಿ. ಬಾಯ್. ಬಿಸಿಯಾಗಿ ಊಟ ಮಾಡೋಕ್ಕೂ ಪಡ್ಕೊಂಬಂದಿರ್ಬೇಕು. ಅತ್ತೆಮ್ಮ, ಬನ್ನಿ, ನಾವು ಊಟದ ಶಾಸ್ತ್ರನ ಮುಗಿಸ್ಬಿಡೋಣ. ಅಮೃತ, ಮಿನಿ, ನೀವು ಬಣ್ರೆ. ಆಂಟಿ, ನೀವು ಹೋಗಿರಿ, ನಾವು ಬರ್ತೀವಿ. ಅಮೃತ, ಹೇಗೂ ಅರ್ಜುನ್ ಬರುವವರೆಗೂ ನೀವು ಊಟ ಮಾಡಲ್ಲ? ನಂಗೂ ಹಸಿವಿಲ್ಲ. ಬನ್ನಿ, ಏನಾದ್ರು ಮಾತಾಡ್ತಾ ಇರೋಣ. ನಿಮ್ ಬಗ್ಗೆ ಹೇಮಾಂಟಿ ಸಖತ್ ಹೊಗಳ್ತಾ ಇದ್ರು. ನಂಗೂ ನಿಮ್ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋ ಕುತೂಹಲ. ಒಳ್ಳೇದೇ ಆಯ್ತು. ನನಗೂ ಬೇಕಾಗಿದ್ದು ಅದೇ. ನಿನ್ನ ಬಗ್ಗೆ ತಿಳ್ಕೊಬೇಕಾಗಿದ್ದು ತುಂಬಾನೇ ಇದೆ. ನೀನೇ ಕರಿತಾ ಇದ್ಯಾ ಅಂದಮೇಲೆ ನಾನು ಯಾಕೆ ಬೇಡ ಅಂದೆ? ಯಾಕೆ ಹಾಗೆ ನಿಂತ್ಬಿಟ್ರಿ? ಬನ್ನಿ. ಯಾಕೆ, ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಅಲ್ವಾ ನಿಮಗೆ? ಚೇಚೆ, ಹಾಗೇನಿಲ್ಲಪ್ಪ. ನನಗೂ ಒಬ್ಬಳೇ ಇರೋದಕ್ಕೆ ಬೇಜಾರು. ಬನ್ನಿ, ಮಾತಾಡೋಣ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಅತ್ತೆ ಅಜ್ಜಿ ಎಲ್ಲ ಹೇಳ್ತಾ ಇದ್ರು. ಬನ್ನಿ. ವಶೀಕರಣಕ್ಕೆ ವೇದಿಕೆ ಸಿದ್ಧವಾಗಿದೆ. ಅಮೃತ, ಈ ಘೋರಣ ವಶವಾಗಕ್ಕೆ ಸಿದ್ಧವಾಗು. ಮೊದಲು ಇವಳನ್ನ ಸಹಜವಾಗಿ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇವಳ ಮೂಲನ ನಾನು ಕಂಡುಹಿಡಿಯಲೇಬೇಕು. ಇವಳು ಯಾರು ಅಂತ ನನಗೆ ಗೊತ್ತಾಗಲೇಬೇಕು. ನನ್ನ ಪ್ರಶ್ನೆಗೆ ಇವಳು ಸರಿಯಾಗಿ ಉತ್ತರ ಕೊಡದೇ ಇದ್ರೆ, ಸರಿಯಾಗಿ ಸ್ಪಂದಿಸದೇ ಇದ್ರೆ,
ಶಕ್ತಿ ಪ್ರಯೋಗ ಮಾಡೋದೆ. ಶಕ್ತಿ ಪ್ರಯೋಗ ಮಾಡಿ ಇವಳು ಬಾಯಿ ಬಿಡಿಸ್ತೀನಿ. ನಿಮ್ಮ ನಿಜವಾದ ಹೆಸರು? ಮೀನಾಕ್ಷಿ. ಯಾರು ನೀನು? ಏನು ಗೊತ್ತಾಗ್ಲಿಲ್ವಾ? ಮಿನಿ. ಅಮೃತ, ನಾನು ಮಿನಿ ರೀ. ನನ್ನ ಪೂರ್ತಿ ಹೆಸರು ಮೀನಾಕ್ಷಿ. ಅಲ್ಲ, ನನ್ನ ಬಗ್ಗೆ ಯಾಕೆ ಇಷ್ಟೊಂದು ಡೀಟೇಲ್ಸ್ ಕೇಳ್ತಾ ಇದ್ದೀರಾ? ನನ್ನ ಬಗ್ಗೆ ಅನುಮಾನನಾ ನಿಮಗೆ? ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಒಂಥರ ವಿಚಿತ್ರವಾಗಿ ನನ್ನ ನೋಡ್ತಾ ಇದ್ದೀರಾ. ನಾನು ನೋಡಿದಾಗಲೆಲ್ಲ ನಿಮ್ಮ ಮುಖ ಒಂಥರ ಆಗುತ್ತೆ. ಯಾಕೆ? ಎನಿ ಪ್ರಾಬ್ಲಮ್? ಇವಳ ಮುಖದಲ್ಲಿ ನಗು ಇದೆ. ತುಂಬ ಸಹಜವಾಗಿ ಮಾತಾಡ್ತಿದ್ದಾಳೆ. ಆದರೆ ಆ ನಗುವಿನಲ್ಲಿ ಕಾಣು ಇವಳಲ್ಲ. ಇವಳ ಹಿಂದೆ ಇರೋ ಸತ್ಯ ಬೇರೆನೇ ಇದೆ ಅಂತ ಅನಿಸ್ತಿದೆ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ. ಮತ್ತೆ ನಿಮ್ಮೂರ ಬಗ್ಗೆ, ನಿಮ್ಮ ಬಗ್ಗೆ, ನಿಮ್ಮ ಮನೆ ಬಗ್ಗೆ ಏನು ಹೇಳಲೇ ಇಲ್ಲ. ಹೇಳಿಲ್ಲ ನಾನು ಮಿನಿ ಅಂತ. ಲಂಡನ್ನಿಂದ ಬಂದಿದ್ದೀನಿ. ವಿಷ್ಣು ಅಂಕಲ್ ಫ್ರೆಂಡ್ ಮಗಳು. ನನ್ನ ಬಗ್ಗೆ ಡೀಟೇಲ್ಸ್ ಅಜ್ಜಿ ಆಂಟಿ ಎಲ್ಲ ಹೇಳಿದ್ರಲ್ವಾ ನಿಮಗೆ? ಇನ್ನು ಏನು ಹೇಳ್ಬೇಕು ನಾನು? ಯಾಕೋ ಇವಳು ಬಾಯಿ ಬಿಡೋ ಹಾಗೆ ಕಾಣಿಸ್ತಿಲ್ಲ. ನನ್ನ ಶಕ್ತಿ ಪ್ರಯೋಗನ ಮಾಡಿ ಬಾಯಿ ಬಿಡಿಸ್ತೇನೆ. ಜೈ ಮಹಾಕಾಲ. ಅಮೃತ, 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 ಅಮೃತ. ಅಮೃತ, ಏನಾಯ್ತು ನಿಮಗೆ? ವಾಟ್ ಹ್ಯಾಪನ್? ಅಮೃತ, ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀರಾ? ನೀರೇನಾದ್ರೂ ಬೇಕಾ? ಯಾರೋ ನನ್ನ ಮೇಲೆ ತಮ್ಮ ಶಕ್ತಿನ ಪ್ರಯೋಗಿಸ್ತಿದ್ದಾರೆ. ನನ್ನನ್ನ ದೃಷ್ಟಿ ವಶೀಕರಣ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ. ಯಾರದು? ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಶಿವನೇ, ನನಗೆ ದಾರಿ ತೋರಿಸು. ಕಣ್ಣು ಮುಚ್ಚಿದ್ರೆ ಅಥವಾ ನಿದ್ರಾ ಅವಸ್ಥೆಯಲ್ಲಿದ್ರೆ ವಶೀಕರಣದ ಪ್ರಭಾವ ಇರಲ್ಲ. ಏನಾಗ್ತಿದೆ ಇಲ್ಲಿ? ಯಾವುದೋ ಒಂದು ಶಕ್ತಿ ನನ್ನ ಧ್ಯಾನವನ್ನು ಭಂಗ ಮಾಡ್ತಿದೆಯಲ್ಲ. ನನಗೂ ಮತ್ತು ನಾಗಮಣಿಗೂ ಸಂಬಂಧಿಸಿದ ಹಾಗೆ ಯಾವುದೋ ಒಂದು ಶಕ್ತಿ ಪ್ರಯೋಗ ಆಗ್ತಾ ಇದೆ. ಏನದು? 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 ಜೈ ಮಹಾಕಾಲ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವನೇ, ನನ್ನ ಕಾಪಾಡು. ಛೇ, ಇನ್ನೇನು ನನ್ನ ವಶಕ್ಕೆ ಬಂದು ಅನ್ನೋಷ್ಟರಲ್ಲಿ ತಪ್ಪಿಸ್ಕೊಬಿಟ್ಲು. ಹಾಗಂತ ನನ್ನ ಪ್ರಯತ್ನನ ನಾನು ಬಿಡೋನಲ್ಲ.
ಘೋರ. ತೊಳಿ ನೀರು ಕುಡೀರಿ. ಇಲ್ಲ, ನನಗೆ ನೀರೇನು ಬೇಡ. ಅಲ್ಲ ಅಮೃತ, ನಿಮ್ಗೆ ಈ ಥರ ಆದ ತಕ್ಷಣ ನನ್ನ ಕೈಕಾಲೇ ಆಡಿಲ್ಲ. ಎನಿ ಪ್ರಾಬ್ಲಮ್? ಅಜ್ಜಿನ ಆಂಟಿನ ಕರೆಯೋಣ ಅನ್ಕಂಡೆ. ಅವ್ರು ಗಾಬರಿ ಆಗ್ತಾರೆ ಸುಮ್ಮನೆ ಯಾಕೆ ಅಂತ ಕರೀಲಿಲ್ಲ. ಅಯ್ಯೋ ಓಕೆ, ಡಾಕ್ಟರ್ಗೆ ಕಾಲ್ ಮಾಡಲಾ? ಟ್ರಿಪ್ ಬೇರೆ ಹೋಗಿ ಬಂದಿದ್ದೀರಾ, ಹೆಲ್ತ್ ಅಪ್ಸೆಟ್ ಆಗಿರ್ಬೋದು. ಏನಾದರೂ ಟ್ಯಾಬ್ಲೆಟ್ ಕೊಡ್ಲಾ? ಇಲ್ಲ ಇಲ್ಲ, ಏನು ಬೇಡ, ಸರಿ ಹೋಗ್ತಿದ್ದೀನಿ, ಏನು ಬೇಡ. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಆಯಿತು, ನೀವು ಸ್ವಲ್ಪ ವಿಶ್ರಾಂತಿ ಮಾಡ್ತೀರಾ? ಆ ಘೋರ ದೂರದಲ್ಲಿತ್ಕೊಂಡೆ ನನ್ನ ಮೇಲೆ ತನ್ನ ಶಕ್ತಿಗಳನ್ನು ಪ್ರಯೋಗ ಮಾಡ್ತಿದ್ದಾನೆ. ಅವನನ್ನು ಹೇಗಾದರೂ ಮಾಡಿ ನಿಯಂತ್ರಣದಲ್ಲಿ ಇಡಬೇಕು, ಇಲ್ಲ ನಾಶ ಮಾಡಬೇಕು. ಆ ಘೋರನಿಗೆ ಒಂದು ಕತ್ತಿ ಕಾಣಿಸ್ಲೇಬೇಕು. ಬಿಟ್ರೆ ಈ ರೀತಿ ತೊಂದರೆ ಕೊಡ್ತಾನೆ ಇರ್ತಾನೆ, ದುಷ್ಟ. ಅಮೃತ, ಏನಿಲ್ಲ, ಸ್ವಲ್ಪ ತಲೆ ಸೇರಿತಾ ಇದೆ, ನಾನು ಮಲ್ಕೋತೀನಿ. ಓಕೆ, ಯು ಟೇಕ್ ರೆಸ್ಟ್. ಏನಾದರೂ ಬೇಕಿರೋ ಕರೀರಿ, ನಾನು ಬರ್ತೀನಿ. ಘೋರ, ಇಷ್ಟು ದಿನಗಳಲ್ಲಿ ಇಲ್ಲಿ ಹಿಮಪಾತವಾಗಿದೆ, ಮಹಾಮಳೆಯಾಗಿದೆ, ಒಣ ಬಿಸಿಲಿಗೆ ನನ್ನ ಚರ್ಮವೆಲ್ಲ ಸುಟ್ಟು ಹೋಗಿದೆ. ಆದರೆ ಅದ್ಯಾವುದು ನನ್ನ ಧ್ಯಾನ ಭಂಗವನ್ನು ಮಾಡಲಿಲ್ಲ. ಈ ಭೈರವನ ಶಕ್ತಿ ತಪಸ್ಸನ್ನ ಮೀರಿ ನನ್ನ ಧ್ಯಾನ ಭಂಗವಾಗಿದೆ ಅಂದ್ರೆ ಅದ್ಯಾವುದೋ ಒಂದು ಶಕ್ತಿ ಇದೆ. ಯಾವುದಾ ಶಕ್ತಿ? ಈ ಭೈರವ ಮತ್ತು ನಾಗಮಣಿಯ ಮಧ್ಯೆ ಯಾವುದೋ ಒಂದು ಪ್ರಯೋಗ ನಡೀತಾ ಇದೆ. ನನ್ನ ಧ್ಯಾನಕ್ಕೆ ತಪೋಭಂಗಕ್ಕೆ ಕಾರಣ ಏನು? ಯಾವುದೋ ಒಂದು ಶಕ್ತಿ ನನಗೆ ತೊಂದರೆ ಕೊಡ್ತಾ ಇದೆ. ಯಾವುದದು? ಯಾವುದದು? ಜೈ ಮಹಾಕಾಲ! ಅಪ್ಪ, ಎಲ್ಲಿ ಅರ್ಜುನ್ ಇಷ್ಟೊತ್ತಾದ್ರೂ ಬರಲೇ ಇಲ್ಲ? ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಬರ್ಬೋದು. ಅದಿರಲಿ, ಭೈರವ ಬಾಬಾ ನಾಗಮಣಿಗೆ ಶಕ್ತಿ ತುಂಬ್ತೀನಿ ಅಂತ ಹಿಮಾಲಯಕ್ಕೆ ಹೋಗಿ ಪತ್ತೆನೇ ಇಲ್ಲ. ಏನಾದರೂ ಸಂದೇಶ ಕಳಿಸಿದ್ರಾ? ಹೇಗೆ ನಡೀತಿದೆಯಂತೆ ನಾಗಮಣಿಗೆ ಶಕ್ತಿ ತುಂಬೋ ಕೆಲಸ? ಆ ಕೆಲಸ ಅದರ ಪಾಡಿಗೆ ಅದು ನಡೀತಾ ಇದೆ. ನಾಗಮಣಿಗೆ ಶಕ್ತಿ ತುಂಬೋ ವಿಚಾರವಾಗಿ ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಬಾಬಾ ನಿಷ್ಠೆಯಿಂದ ಮಾಡ್ತಾರೆ. ಈ ವಿಚಾರವಾಗಿ ನನಗೀಗಾಗಲೇ ಸಂದೇಶ ಬಂದಿದೆ. ಅಷ್ಟು ದೂರದಿಂದ ಯಾವ ರೀತಿ ಸಂದೇಶ ಕಳಿಸ್ತಾರೆ ನಿಮ್ಗವರು? ಕಾರಣ ಬಾಬಾ ತುಂಬ ಮಹಿಮೆ ಇರೋರು. ಮನಸ್ಸಿನ ಮೂಲಕನೋ, ಕನಸಿನಲ್ಲಿ ಬಂದು, ಅಥವಾ ದಿವ್ಯ ಪ್ರೇರಣೆ ಮೂಲಕನೋ ಯಾವುದೋ ಒಂದು ಮಾರ್ಗದಲ್ಲಿ ಸಂದೇಶನ ರವಾನಿಸ್ತಾರೆ. ಅದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಬಿಡು. ಇದು ನನ್ನ ಮತ್ತೆ ಬಾಬಾ ನಡುವೆ ನಡೆಯೋ ಮಾತುಕತೆ. ಅಲ್ಲಪ್ಪ, ಬಾಬಾ ಅಷ್ಟೊಂದು ಶಕ್ತಿ ಇರೋರು, ಮಹಿಮೆ ಇರೋರು ಅಂತ ನೀವೇ ಹೇಳ್ತೀರ. ಒಂದು ವೇಳೆ ಬಾಬಾ ನಾಗಮಣಿಗೆ ಶಕ್ತಿ ತುಂಬಿದ ಮೇಲೆ ನಮಗೆ ಹೇಳದೆ ಹಾರಿಸ್ಕೊಂಡು ಹೋಗ್ಬಿಟ್ರೆ ಇನ್ನೇನಪ್ಪ ಮತ್ತೆ? ನಮಗೆ ನಾಗಮಣಿ ದಕ್ಕಿಸ್ಕೊಡಕ್ಕೆ ಬಾಬಾ ಅಷ್ಟೊಂದೆಲ್ಲ ಕಷ್ಟಪಡ್ತಾರ? ಅಪ್ಪ, ಯೋಚನೆ ಮಾಡಿ. ತಮ್ಮ ಸ್ವಾರ್ಥ ಇಲ್ಲದೆ ಇಷ್ಟು ದೊಡ್ಡ ಫೇವರ್ನ ನಮ್ಗೆ ಯಾರಾದ್ರೂ ಮಾಡ್ತಾರೆ ಅಂದ್ರೆ ಅದನ್ನ ನೀವು ನಂಬಿಡ್ತೀರಾ? ಸ್ವಾರ್ಥ ಇಲ್ಲದೆ ಯಾರು ಒಂದು ಹುಲ್ಲು ಕಡ್ಡಿನ ಸಹಿತ ಆ ಕಡೆ ಈ ಕಡೆ ಇರಲ್ಲ. ಯೋಚನೆ ಮಾಡಿ. ಅದು ಅಷ್ಟು ಸುಲಭ ಅಲ್ಲ ಕರ್ಣ. ಯಾಕೆ ಅಂದ್ರೆ ನಾಗಮಣಿ ಮೇಲೆ ಪೂರ್ತಿ ಹಿಡಿತ ಸಾಧಿಸೋದಕ್ಕೆ ಅವ್ರಿಗೂ ಸಾಧ್ಯ ಇಲ್ಲ. ನಾಗಮಣಿಗೆ ಅವ್ರು ಏನೇ ಶಕ್ತಿ ತುಂಬಿದ್ರು ಅದನ್ನ ಪಡ್ಕೊಳ್ಳೋದಕ್ಕೆ ಮಾತ್ರ ನಮ್ಮ ಮೂಲಕನೇ ಬರಬೇಕು. ಇದು ನಮ್ಮ ಪಾಲಿಗಿರೋ ಅಡ್ವಾಂಟೇಜ್. ಅಷ್ಟಿಲ್ಲದೆ ಇನ್ನೊಬ್ಬರನ್ನ ಅಷ್ಟು ಸುಲಭವಾಗಿ ನಂಬಿಬಿಡ್ತೀನ ನಾನು.
ಮೂಗುದಾರನ ಕೈಯಲ್ಲಿ ಹಿಡ್ಕೊಂಡೇ ಹಸುನ ಮೇಯೋದಕ್ಕೆ ಬಿಟ್ಟಿದ್ದೀನಿ ಅಂತ ಅಂದ್ಕೊ. ಭೈರವ ಬಾಬನ್ನು ಅಷ್ಟು ಈಸಿಯಾಗಿ ತಗೊಳ್ಳೋ ಹಾಗಿಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ನಾಗಮಣಿ ನಮ್ಮ ಕೈ ಸೇರೋವರೆಗೂ ನಾವು ಅವರ ಶಿಷ್ಯರ ಥರನೇ ನಡ್ಕೊಂಡು ಅವರ ಕಣ್ಣೆದುರಿಗೆ ಅದನ್ನು ಉಪಾಯವಾಗಿ ಹಾರಿಸ್ಕೊಂಡು ಬರಬೇಕು. ನಾನು ಹೇಳೋದನ್ನು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ.